ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವಿದ್ಯಾರ್ಥಿ ವೇತನಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಆರಂಭವಾಗಿದ್ದು, ವಿದ್ಯಾರ್ಥಿ ವೇತನ ಪಡೆಯುವುದಕ್ಕೆ ಅರ್ಜಿ ಆಹ್ವಾನವನ್ನು ಮಾಡಲಾಗಿದೆ. ಹಾಗಾದರೆ ಎಷ್ಟೆಲ್ಲ ಸಿಗುತ್ತೆ ಸ್ಕಾಲರ್ಶಿಪ್? ರಾಜ್ಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. ನೀವಿನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಎಂದಾದರೆ ಈಗಲೇ ಹಾಕೊಳ್ಳಿ. ಚೆಕ್ ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಹಾಗಾದರೆ ಏನು ಅಂತ ನೋಡ್ತಾ ಹೋಗೋಣ. ಜೊತೆಗೆ ಟ್ರಾನ್ಸ್ಫಾರ್ಮ್ ಯುವರ್ ಫ್ಯೂಚರ್ ವಿತ್ ಆರ್ ಗ್ಲೋಬಲಿ ರೆಕಗ್ನೈಸ್ಡ್ ಅಂಡರ್ ಗ್ರಾಜ್ಯುಯೇಟೆಡ್ ಆ್ಯಂಡ್ ಪೋಸ್ಟ್ ಗ್ರಾಜ್ಯುಯೇಟೆಡ್ ಡಿಗ್ರೀಸ್ ಅಂತ ಒಂದು ಸ್ಕೀಮನ್ನು ಕ್ರಿಯೇಟ್ ಮಾಡಲಾಗಿದೆ. ಹೌದು, ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಸೇವಾ ಟ್ರಸ್ಟ್ನಿಂದ SS ಜನಕಲ್ಯಾಣ ಟ್ರಸ್ಟಿಂದ ರಾಜ್ಯದ ಎಲ್ಲ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿ ಆರ್ಥಿಕ ನೆರವನ್ನು ನೀಡುವುದಕ್ಕೆ, ವಿದ್ಯಾರ್ಥಿ ವೇತನವನ್ನು ಒದಗಿಸುವುದಕ್ಕೆ, ಅರ್ಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇನ್ನು ಜನಕಲ್ಯಾಣ ಟ್ರಸ್ಟಿಂದ ವಿದ್ಯಾರ್ಥಿ ವೇತನವನ್ನು ಪಡೆಯೋದಕ್ಕೆ ಯಾರೆಲ್ಲ ಎಲಿಜಿಬಿಲಿಟಿ ಇರ್ತಾರೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ರೀತಿಯಾದಂಥ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅರ್ಜಿ ಸಲ್ಲಿಸೋ ವಿಧಾನ ಹೇಗೆ, ಸಲ್ಲಿಸೋದಕ್ಕೆ ಅವಶ್ಯಕತೆ ಇರುವಂಥ ದಾಖಲಾತಿಗಳೇನು, ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ನಲ್ಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾ, ಎಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರ ಜನಕಲ್ಯಾಣ ಟ್ರಸ್ಟ್ 2012ರಲ್ಲಿ ಸ್ಥಾಪನೆಯಾಯಿತು. ಇವರ ಮೂಲಕ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಂದರೆ ಸ್ಕಾಲರ್ಶಿಪ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಕರ್ನಾಟಕದ ದಾವಣಗೆರೆಯನ್ನು ಕೇಂದ್ರವಾಗಿರಿಸಿಕೊಂಡು ಈ ಒಂದು ಟ್ರಸ್ಟ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಶಿಕ್ಷಣ, ಆರೋಗ್ಯ, ಗ್ರಾಮೀಣ ಅಭಿವೃದ್ಧಿಯಂತಹ ಕ್ಷೇತ್ರಗಳಲ್ಲಿ ಜಾತಿ, ಕುಲ, ಧರ್ಮ ಭೇದವಿಲ್ಲದೆ ಸೇವೆಯನ್ನು ಸಲ್ಲಿಸ್ತಾ ಇದೆ. ಸೊ ಹಾಗಾದರೆ ಈಗ ಪ್ರೆಸೆಂಟ್ಲಿ ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನೆಲ್ಲ ಅಂತ ಕ್ರೈಟೀರಿಯಾಗಳನ್ನು ನೋಡೋದಾದರೆ ಈ ವಿದ್ಯಾರ್ಥಿ ವೇತನವು ಕರ್ನಾಟಕದಲ್ಲಿ ಅಭ್ಯಾಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ. ವಿದ್ಯಾರ್ಥಿಯ ಪೋಷಕರ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ 1 ಲಕ್ಷ ಇರಬೇಕು. ಇನ್ನು ವಿದ್ಯಾರ್ಥಿಯು ಕರ್ನಾಟಕದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಅಂದರೆ ಯೂನಿವರ್ಸಿಟಿ ಅಥವಾ ಬೋರ್ಡ್ನಿಂದ ಮಾನ್ಯತೆ ಪಡೆದಂಥ ಕೋರ್ಸ್ಗಳಲ್ಲಿ ಪೂರ್ಣ ಪ್ರಮಾಣದ ರೆಗ್ಯುಲರ್ ಕೋರ್ಸ್ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇರಬೇಕು. ಜೊತೆಗೆ ಕರೆಸ್ಪಾಂಡೆನ್ಸ್ ಕೋರ್ಸ್ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಹೊಂದಿರುವುದಿಲ್ಲ. ವಿದ್ಯಾರ್ಥಿಯು ಕೋರ್ ಬ್ಯಾಂಕಿಂಗ್ ಸೌಲಭ್ಯ ಇರುವಂಥ ಯಾವುದಾದ್ರೂ ಬ್ಯಾಂಕ್ನಲ್ಲಿ ತಮ್ಮ ಬ್ಯಾಂಕ್ ಅಕೌಂಟನ್ನು ಹೊಂದಿರಬೇಕು. ಶೇಕಡಾವಾರು ಅಂಕಗಳಿಗೆ ಸಂಬಂಧಿಸಿದಂತೆ ವಿವಿ ಕೋರ್ಸ್ಗಳ ಮಾಹಿತಿಯು ಈಗಿರುತ್ತೆ. ಇನ್ನು ವಿದ್ಯಾರ್ಥಿಯು ಸಲ್ಲಿಸಿದ ಅರ್ಜಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಆರ್ಥಿಕವಾಗಿ ಹಿಂದುಳಿದ ಮತ್ತು ಪ್ರತಿಭಾನ್ವಿತ ಆಯಾ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ ಅಂತ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಹಾಗಾದರೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ನೋಡೋದಾದರೆ ಜುಲೈ 31 ಆಗಿರುತ್ತೆ. ಆರ್ಥಿಕವಾಗಿ ಹಿಂದುಳಿದಿರುವಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಶಾಲಾ ಕಾಲೇಜು ಮುಖ್ಯಸ್ಥರ ಮೂಲಕ ಕ್ರಮಬದ್ಧವಾದ ಪ್ರಮಾಣ ಪತ್ರದೊಂದಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಆ್ಯಂಡ್ ಇದರ ವೆಬ್ಸೈಟ್ ಕೂಡ www.ssjankalyantrust.organization ಆಗಿರುತ್ತೆ. ಇಲ್ಲಿಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಇನ್ನು ಸಂಸದರು ಆದಂಥ ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು PUC, MBBS, ಡಿಪ್ಲೊಮೊ, BSc, BCom, BE, BVSC, BCA, BBM ಅಥವಾ BBA, BA, B Pharma, MA, MSc, MCom, B.Ed ಈ ತರಗತಿಗಳಿಗೆ ಪ್ರವೇಶ ಪಡೆದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಯೋಜನೆಯ ಫಲಾನುಭವಿಗಳಾಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಡಾಕ್ಯುಮೆಂಟ್ಸ್ನ ನೋಡೋದಾದರೆ ಅರ್ಜಿ ಸಲ್ಲಿಸೋದಕ್ಕೆ ಅಗತ್ಯ ದಾಖಲಾತಿಗಳು ಹೀಗಿರುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಮುದ್ರಿಸಿದ ಪ್ರತಿಯ ಸಹಿಯನ್ನು ಮಾಡಿಸಿ ಸ್ಕ್ಯಾನ್ ಮಾಡಿದಂಥ ಒಂದು ಜೆರಾಕ್ಸ್ ಇಟ್ಕೋಬೇಕು. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ಅಂದರೆ ಇನ್ಕಮ್ ಸರ್ಟಿಫಿಕೇಟ್, ವಿದ್ಯಾರ್ಥಿಯ SSLC ಅಥವಾ 10ನೇ ತರಗತಿಯ ಅಂಕಪಟ್ಟಿಯ ಜೆರಾಕ್ಸ್, ದ್ವಿತೀಯ PUC ಅಂದರೆ ಸೆಕೆಂಡ್ PUCಯ ಜೆರಾಕ್ಸ್ ಇರಬೇಕು. ವಿದ್ಯಾಸಂಸ್ಥೆ ಅಥವಾ ಕಾಲೇಜಿನಲ್ಲಿ ದಾಖಲಾತಿ ಅಥವಾ ಪ್ರವೇಶ ಪಡೆದು ನೀವೇನು ಹಣ ಕಟ್ಟಿರ್ತೀಯ ಆ ರೆಸಿಪ್ಟು ಅದನ್ನು ಕೂಡ ಒಂದು ಜೆರಾಕ್ಸ್ ಕೊಡಬೇಕು. ಇನ್ನು ವಿದ್ಯಾರ್ಥಿಯ ಫೋಟೋ ಇರುವಂಥ ಬ್ಯಾಂಕ್ ಅಕೌಂಟು, ನಿಮ್ಮದೇನು ಸ್ಟೂಡೆಂಟ್ ಅಕೌಂಟ್ ಇರುತ್ತೋ ಅಥವಾ ಸೇವಿಂಗ್ಸ್ ಅಕೌಂಟ್ ಇರುತ್ತೋ ಸೊ ಅದರದ್ದೊಂದು ಫೋಟೋ ಇರುವಂಥ ಪಾಸ್ಬುಕ್ಕನ್ನು ಕೊಡಬೇಕು. ಜೊತೆಗೆ IFSC ಕೋಡ್ನ ಮಿಸ್ ಮಾಡದೆ ಮೆನ್ಷನ್ ಮಾಡಬೇಕು. ಸೊ ಇಷ್ಟೆಲ್ಲನೂ ಕೊಟ್ಟರೆ ಆದಷ್ಟು ಬೇಗ ವಿದ್ಯಾರ್ಥಿ ವೇತನಕ್ಕೆ ನೀವು ಕೂಡ ಪಾಲುದಾರರಾಗ್ತೀರಿ. ಇನ್ನು ಅರ್ಹ ವಿದ್ಯಾರ್ಥಿಗಳು ಈ ಒಂದು ವಿಧಾನವನ್ನು ಅನುಸರಿಸಿ ನಿಮ್ಮ ಮನೆಯಲ್ಲೇ ಕೂಡ ನೀವು ಮೊಬೈಲ್ ಮೂಲಕ ಕೊನೆಯ ದಿನಾಂಕ ಮುಕ್ತಾಯವಾಗೋದ್ರೊಳಗಡೆ ಅರ್ಜಿ ಸಲ್ಲಿಸ್ಬೋದು. ಸ್ಟೆಪ್ 1 ಹೇಳ್ತಾ ಹೋದರೆ ವಿದ್ಯಾರ್ಥಿಗಳು ಮೊದಲಿಗೆ ಅಪ್ಲೈ ನೌ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಅಧಿಕೃತ SS ಜನಕಲ್ಯಾಣ ಟ್ರಸ್ಟ್ ಜಾಲತಾಣವನ್ನು ಪ್ರವೇಶ ಮಾಡಬೇಕು. ಇನ್ನು ಸ್ಟೆಪ್ 2 ನಿಗಮ ಯೋಜನೆಗಳು. ರಾಜ್ಯದ 11 ನಿಗಮಗಳಲ್ಲಿ ವಿವಿಧ ಯೋಜನೆಯಡಿ ಸೌಲಭ್ಯಕ್ಕೆ ಅರ್ಜಿಯ ಆಹ್ವಾನ ಅಂತ ಇರುತ್ತೆ, ಅದರಲ್ಲೂ ಕೂಡ ನೀವು ಹೋಗ್ಬೋದು.
ಇದೆಲ್ಲದರ ನಂತರ ಅಧಿಕೃತ ಜಾಲತಾಣ ಈಗಾಗಲೇ ನಾನು ಹೇಳಿದ್ನಲ್ಲ www.ಜನಕಲ್ಯಾಣ ಸೇವಾ ಅದನ್ನು ಕೂಡ ನೀವು ಮುಂದುವರಿಸ್ಬೋದು. ಇನ್ನು ಅಲ್ಲಿ ಕಾಣಿಸುವಂಥ ಆ ಒಂದು ಮುಖಪುಟದಲ್ಲಿ ಅಂದರೆ ಫಸ್ಟ್ ಪೇಜಲ್ಲಿ ಅಪ್ಲೈ ಆನ್ಲೈನ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಟು ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೊದಲ ಬಾರಿಗೆ ಈ ವೆಬ್ಸೈಟ್ ಪ್ರವೇಶ ಮಾಡ್ತಾರ ವಿದ್ಯಾರ್ಥಿಗಳು ನ್ಯೂ ಯೂಸರ್ ಅಂತ ಕೊಡಬೇಕು. ನ್ಯೂ ಯೂಸರ್ ಅಂತ ಇರುತ್ತೆ. ಬಟನ್ ಮೇಲೆ ಕ್ಲಿಕ್ ಮಾಡಿ ಬಳಕೆದಾರರ ID ಮತ್ತು ಪಾಸ್ವರ್ಡನ್ನು ರಚನೆ ಮಾಡಿಕೊಂಡು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ. ನಂತರ ಇಲ್ಲಿ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತೆ. ಇಲ್ಲಿ ಕೇಳುವಂಥ ಎಲ್ಲ ಅಗತ್ಯ ವಿವರ ಮತ್ತು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಕೊನೆಗೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳು ಅಂದರೆ ಜುಲೈ 31 ಆಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಲಿಂಕ್ಗೆ ವಿಸಿಟ್ ಮಾಡಿ ಅಧಿಕೃತ ಪ್ರಕಟಣೆ ಕೈಪಿಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಸೊ ಇದರಲ್ಲಿ ಕಚೇರಿ ವಿಳಾಸ ಕೂಡ ನೀವು ಸಂಪರ್ಕ ಮಾಡ್ಬೋದು. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್, ಕೇರ್ ಆಫ್ ಆರ್ ಲಾ ಕಾಲೇಜ್, AVK ಕಾಲೇಜ್ ರೋಡ್, ಬಿಹೈಂಡ್ ಬಾಪೂಜಿ ಎಜುಕೇಷನಲ್ ಅಸೋಸಿಯೇಷನ್ ಆಫೀಸ್, ದಾವಣಗೆರೆ ಆಗಿರುತ್ತೆ. ಸೊ ಮಿಸ್ ಮಾಡದೆ ನೀವು ಕೂಡ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೊಳ್ಳೋದು ಉತ್ತಮ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದಾದರೆ B ಫಾರ್ಮಾ, B.Ed, BA, BBM, BBA, BCA, BCom, BE, BSc, BVSc, ದಾವಣಗೆರೆ ಡಿಪ್ಲೊಮೊ, MCom, MA, MBBS ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಅವೈಲಬಲ್ ಇದೆ. MSc PUC ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಕೂಡ ಆಗ್ಬೋದು. ಸೊ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡದೆ ಎಲ್ಲ ಮಕ್ಕಳು ಯೂಸ್ ಮಾಡ್ಕೊಳ್ಳಿ ಅನ್ನೋದೇ ಈ ಚಾನಲ್ನ ಆಶಯ. ನಿಮಗೂ ಕೂಡ ಮಾಹಿತಿ ಇಷ್ಟವಾಗಿರೋ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.